ಬಹುಭಾಷಾ ನಟ ಪ್ರಕಾಶ್ ರಾಜ್ ಅವರ ಮೇಲೆ ಒಂದು ಗಂಭೀರ ಆರೋಪ ಕೇಳಿ ಬಂದಿತ್ತು. ನಾಲ್ಕು ರಾಜ್ಯಗಳಲ್ಲಿ ನಾಲ್ಕು ವೋಟರ್ ಐಡಿಯನ್ನು ಹೊಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿತ್ತು. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದೆ. 48ನೇ ACJM ಕೋರ್ಟ್ ಪ್ರಕಾಶ್ ರಾಜ್ಗೆ ಜಾಮೀನನ್ನು ನೀಡಿರುವಂಥದ್ದು. 4 ರಾಜ್ಯಗಳಲ್ಲಿ ಪ್ರಕಾಶ್ ರಾಜ್ ವೋಟರ್ ಐಡಿ ಹೊಂದಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬಂದಿತ್ತು. ಇದಕ್ಕೆ ಕುರಿತಂತೆ ನಾನ್ ಬೇಲಬಲ್ ವಾರೆಂಟ್ ಅನ್ನು ನ್ಯಾಯಾಲಯ ಜಾರಿ ಮಾಡಿತ್ತು. ಇವತ್ತು ಖುದ್ದಾಗಿ ವಾರೆಂಟ್ ಅನ್ನು ರೀಕಾಲ್ ಮಾಡಿಸೋಕೆ ಪ್ರಕಾಶ್ ರಾಜ್ ಕೋರ್ಟ್ಗೆ ಬಂದಿತ್ತು. ಜಾಮೀನು ಪಡೆಯೋಕೆ ಖುದ್ದು ಕೋರ್ಟ್ಗೆ ಆಗಮಿಸಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ವಿಚಾರಣೆ ನಡೆಸಿದಂಥ 48ನೇ ACJM ಕೋರ್ಟ್ ಇವತ್ತು ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದೆ. 4,000 ರೂಪಾಯಿ ಕ್ಯಾಶ್ ಶ್ಯೂರಿಟಿಯನ್ನು ನೀಡುವಂತೆ ಕೋರ್ಟ್ ಷರತ್ತನ್ನು ವಿಧಿಸಿ ಈ ಜಾಮೀನನ್ನು ಮಂಜೂರು ಮಾಡಿದೆ. 4 ರಾಜ್ಯಗಳಲ್ಲಿ ವೋಟರ್ ಐಡಿಗಳನ್ನು ಹೊಂದಿದ್ದಾರೆ ಇವರು. ಯಾಕಂದರೆ ಭಾರತದ ಸಂವಿಧಾನದ ಪ್ರಕಾರ, ಕಾನೂನಿನ ಪ್ರಕಾರ ಒಬ್ಬ ಪ್ರಜೆಗೆ ಒಂದೇ ವೋಟ್. ವಿಧಾನಸಭಾ ಚುನಾವಣೆ ಆದರೂ ಒಂದೇ ವೋಟು, ಲೋಕಸಭಾ ಚುನಾವಣೆ ಆದರೂ ಒಂದೇ ವೋಟು, ಗ್ರಾಮ ಪಂಚಾಯಿತಿ ಮುನ್ಸಿಪಾಲಿಟಿ ಎಲೆಕ್ಷನ್ಗಳಾದರೂ ಕೂಡ ಒಂದೇ ವೋಟ್. ಆದರೆ ಪ್ರಕಾಶ್ ರಾಜ್ ಅವರು ಕರ್ನಾಟಕ, ಆಂಧ್ರ, ತಮಿಳುನಾಡು ಹೀಗೆ 4 ರಾಜ್ಯಗಳಲ್ಲಿ 4 ವೋಟ್ಗಳನ್ನು ಹೊಂದಿದ್ದಾರೆ. ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಕೆ ಆಗಿತ್ತು ಕೋರ್ಟ್ನಲ್ಲಿ. ಕೇಸ್ ಕೂಡ ದಾಖಲಾಗಿತ್ತು. ನಾನ್ ಬೇಲಬಲ್ ವಾರೆಂಟ್ ಅನ್ನು ನ್ಯಾಯಾಲಯ ಜಾರಿ ಮಾಡಿತ್ತು. ಅಂಡ್ ಇವತ್ತು ವಾರೆಂಟ್ ಅನ್ನು ರೀಕಾಲ್ ಮಾಡಿಸೋಕೆ ಕೋರ್ಟ್ಗೆ ಖುದ್ದಾಗಿ ಪ್ರಕಾಶ್ ರಾಜ್ ಬಂದಿದ್ರು. ಈ ಸಂದರ್ಭದಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಜಾಮೀನು ಅರ್ಜಿಯ ವಿಚಾರಣೆ ನಡೆಸಿದಂಥ 48ನೇ ACJM ಕೋರ್ಟ್ ಇವತ್ತು ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.